ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಸೋಮನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಗಂಭೀರ ಆರೋಪ ಕೇಳಿ ಬರುತ್ತಿದೆ. ಹಳೆ ದಾಖಲೆಗಳು ಲಭ್ಯವಿಲ್ಲ ಎಂಬ ಕಾರಣ ನೀಡಿ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಅಧಿಕಾರಿಗಳು ವಿಫಲವಾಗುತ್ತಿರುವ ಬಗ್ಗೆ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ದಾಖಲೆಗಳನ್ನು ಕೇಳಿದಾಗ ಸುಟ್ಟು ಹೋಗಿವೆ ಎಂಬ ಉತ್ತರ ನೀಡಲಾಗುತ್ತಿದ್ದು, ಇದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇದನ್ನು ದುರುಪಯೋಗಪಡಿಸಿಕೊಂಡು ಕೆಲವರು ಸಂಬಂಧಿಕರ ಹೆಸರಿಗೆ ಆಸ್ತಿ ಪರಿವರ್ತನೆ ಮಾಡಿಕೊಳ್ಳುವ ಆರೋಪವು ಕೇಳಿಬಂದಿದೆ. ಸೋಮನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಮಸ್ಯೆ ಇದೆ. ಯಾವುದು ಹಳೆ ದಾಖಲೆಗಳು ಸಿಗ್ತಾ ಇಲ್ಲ, ಕೇಳಿದ್ರೆ ಸುಟ್ಟೋಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಹೊಸದಾಗಿ ಕೆಲವರು ಆಸ್ತಿಗಳನ್ನ ಬೇರೆಯವರು ಅವ್ರ ಸಂಬಂಧಿಕರು ಯಾವುದೋ ರೀತಿಗಳಲ್ಲಿ ಅವರು ಪರಿವರ್ತನೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ಬಗ್ಗೆ ಸಂಬಂಧಪಟ್ಟಂತೆ ಏನೇ ಕೇಳಿದ್ರು ಕೂಡ ಇಲ್ಲಿ ದಾಖಲೆಗಳನ್ನ ಕೊಡ್ತಾ ಇಲ್ಲ. ನೋಡಿ, ಇಲ್ಲೊಂದು ದಾಖಲೆ ಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದು ಯಾವುದು 92, 93, 94ನೇ ಸಾಲಿನ ಇವರು ಕೊಟ್ಟಿದ್ದಾರೆ. ಆ ದಾಖಲೆಗಳಿಂದ ಜೆರಾಕ್ಸ್ ತಗೊಂಡು ಕೊಟ್ಟಿದ್ದಾರೆ. ಓಕೆನಾ? ಆದರೆ ನೋಡಿ, ಇಲ್ಲೆಲ್ಲ ಯಾವುದು ತೋಪೂರ್ದು ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಸೋಮನಹಳ್ಳಿ ಅಂತ ಬರೆದಿದ್ದಾರೆ. 93, 94 ಈ ದಾಖಲೆ ಕಾನೂನುಬದ್ಧ ಆಗುತ್ತಾ? ಯಾಕಂತ ಹೇಳಿದ್ರೆ ಯಥಾಸ್ಥಿತಿಯನ್ನ ನಕಲನ್ನ ತೆಗೆದುಕೊಂಡು ಅವರು ದೃಢೀಕರಿಸಿ ಕೊಡಬೇಕು. ಈ ರೀತಿ ತಿದ್ದಿಯಲ್ಲ. ಹಾಗಾದ್ರೆ ದಾಖಲೆಗಳು ಇದನ್ನ ಯಾವ ರೀತಿ ವಿಶ್ವಾಸಾರ್ಹ, ಇದು ಯಾವ ರೀತಿ ಕಾನೂನು ಮಾನ್ಯತೆಯನ್ನ ಪಡೆಯುತ್ತೆ ಅನ್ನುವಂಥದ್ದು ನೋಡಬೇಕು. ಹಾಗೆ 1990ನೇ ಇಸ್ವಿಯಿಂದ ಇಂದಿನ ದಾಖಲೆಗಳು ಇಲ್ಲಿ ಪಂಚಾಯತಿನಲ್ಲಿ ಸುಟ್ಟೋಗಿವೆ ಅಂತ ಹೇಳ್ಬಿಟ್ರು ಜನರಿಗೆ ದಾಖಲೆ ಒಂದು ಮಾಹಿತಿಯನ್ನ ಇಂಬರವನ್ನ ಕೊಡ್ತಾ ಇದಾರಂತೆ. ಅದು ಯಾವ ರೀತಿ ಕೊಡ್ತಾ ಇದಾರೆ ಗೊತ್ತಿಲ್ಲ. ನಾನು ತಗೊಳ್ಬೇಕಾಗಿದೆ. ಈಗ ಎಷ್ಟನೇ ವರ್ಷದ ದಾಖಲೆಗಳು ಸುಟ್ಟಿದೆ, ಯಾವ ಆಸ್ತಿ ಸಂಬಂಧಪಟ್ಟಂತೆ ಯಾವ ದಾಖಲೆಗಳು ಸುಟ್ಟೋಗಿದೆ ಎನ್ನುವಂಥದ್ದನ್ನ ತೆಗೆದುಕೊಳ್ಬೇಕು. ಮತ್ತೆ ಇವರು ಅದಕ್ಕೆ FIR ಮಾಡಿದಾರ, ಮತ್ತೆ ಅದಕ್ಕೆ ತೆಗೆದುಕೊಂಡಂತ ದಾಖಲೆಗಳನ್ನ ಮರುಪೂರ್ಣ ಮಾಡಬೇಕು. ನಾನು ಸೋಮನಹಳ್ಳಿ ವ್ಯಾಪ್ತಿಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನರಿಗೆ ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ನಿಮ್ಮ ದಾಖಲೆಗಳು ನಶಿಸಿ ಹೋಗಿವೆ ಅಂತ ಹೇಳಿದ್ರೆ ಸರ್ಕಾರದ ಇತರ ಇಲಾಖೆಗಳು ಏನಿದೆ ಆ ಒಂದು ಮೂಲಗಳಿಂದ ದಾಖಲೆಗಳನ್ನ ಪಡೆದು ಅದನ್ನ ಮರುಪೂರ್ಣ ಮಾಡಬೇಕು. ಅಂದ್ರೆ ಮತ್ತೆ ಅವರು ಆ ದಾಖಲೆಗಳನ್ನ ಹೊಸದಾಗಿ ಸ್ಥಾಪನೆ ಮಾಡಬೇಕು. ಯಾರಿಗೂ ಕೂಡ ದಾಖಲೆಗಳಿಲ್ಲ ಅಂತ, ಅಧಿಕಾರಿಗಳ ಮೇಲೆ ದಾಖಲೆಗಳಿಲ್ಲ ಅಂತ ಕೊಟ್ರೆ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸಬಹುದು. ಸ್ಥಳೀಯ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಯಾರಾದ್ರೂ ದಾಖಲೆಗಳು ಇಲ್ಲ ಅಂತ ತೆಗೆದುಕೊಟ್ರೆ, ಇವ್ರೇನಾದ್ರೂ ಕೊಟ್ರೆ ಬನ್ನಿ, ನೀವೆಲ್ಲ ಹೋಗಿ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನ ಒಂದಷ್ಟು ಆಗ್ತು ಅಂತ ಹೇಳಿದ್ರೆ ಇಲ್ಲಿ ಅಧಿಕಾರಿಗಳು ಪಾಠ ಕಲಿತವ್ರೆ. ಯಾಕೆ ಅಂತ ಹೇಳಿದ್ರೆ ಆಸ್ತಿ ಸಪಾಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ಕಟ್ಟಡಗಳು, ಯಾವುದೇ ಬಿಲ್ಡಿಂಗ್ ಅಲ್ಲ, ಮುಖ್ಯವಾಗಿ ಬೇಕಾಗಿರುವಂತದ್ದು ಕಾನೂನುಬದ್ಧವಾಗಿ ದಾಖಲೆಗಳು. ಆದ್ರಿಂದ ಬೇಕಾಬಿಟ್ಟಿಯಾಗಿ ಈ ತರ ಸೋಮನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ದಾಖಲೆಗಳನ್ನ ಕೊಡ್ತಾ ಇದ್ದಾರೆ ಮತ್ತು ಅದ್ರ ಕೇಳಿದ್ರೆ ಉಡಾಪೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಸೋಮನಹಳ್ಳಿಯ ಗ್ರಾಮ ಪಂಚಾಯತಿಗೆ ಮತ್ತೆ ದಾಖಲೆಗಳು ನಿಮ್ಗೆ ಅಗತ್ಯ ಇದ್ರೆ ಯಾವ ಕಾನೂನು ವಿಧಾನಗಳಿಂದ ನಿಮಗೆ ದಾಖಲೆಗಳನ್ನ ಪಡಿಬಹುದು. ಯಾಕಂದ್ರೆ ದಾಖಲೆಗಳೇ ಜೀವಾಳ. ನೀವಿರುವಂತ ಆಸ್ತಿಗೆ ಜೀವ ಇರುವಂತದ್ದೇ ದಾಖಲೆಗಳಲ್ಲಿ. ಹಾಗಾಗಿ ನೀವೆಲ್ಲ ಬಹಳಷ್ಟು ಸಫರ್ ಪಡ್ತಾ ಇದ್ದೀರಾ ಅಂತ, ಏನು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತು. ನೀವು ನ್ಯಾಯೋಚಿತವಾಗಿ ಕಾನೂನಾತ್ಮಕವಾಗಿ ದಾಖಲೆಗಳನ್ನ ಪಡೆಯೋದಕ್ಕೆ ಸಾಧ್ಯ ಇದೆ. ಯಾವ ವಿಧಾನಗಳನ್ನ ಅನುಸರಿಸಬೇಕು ಅಂತ ನಾನು ಮುಂದಿನ ದಿನಗಳಲ್ಲಿ ಮಾಹಿತಿ ಕೊಡ್ತೀನಿ. ಹಾಗೆ ಕಾಣಿಕಣ್ಣವ್ರಿಗೆ ಸಂಬಂಧಪಟ್ಟಂತೆ ಈ ದಾಖಲೆಗಳು ಸುಟ್ಟೋಗಿದೆ, ಇದು ಇಲ್ಲ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ತೆಗೆದುಕೊಂಡು ಇವ್ರ ಕೈಲಿಂದನೇ ನಾನು ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರಿಮಿನಲ್ ಮೊಕದ್ದಮೆನ ನಮ್ಮ ಸೋಮನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ಮೇಲೆ ನಾನು ದಾಖಲು ಮಾಡ್ತಾ ಇದ್ದೇನೆ. ಮುಂದಿನ ಮಾಹಿತಿಯನ್ನು ನಿಮ್ಗೆ ಹಂಚ್ಕೊಳ್ತೀನಿ. ದಾಖಲೆಗಳನ್ನ ಪಡೆಯುವಂತದ್ದು ನಿಮ್ಮ ಹಕ್ಕು, ನೀವು ಅದನ್ನ ಪಡಿಬಹುದು. ಈ ರೀತಿ ವಿಧಾನಗಳಿಂದ ಈ ರೀತಿ ಸುಟ್ಟೋಗಿದೆ ಅದು ಇದು ನೆಪಗಳನ್ನ ಹೇಳಿ ದಾಖಲೆಗಳು ನಾಪತ್ತೆಯಾಗಿದೆ, ದಾಖಲೆಗಳು ಕಾಣೆಯಾಗಿದೆ, ದಾಖಲೆಗಳು ಇಲ್ಲ ಅಂತ ಹೇಳ್ಬಿಟ್ಟು ಇವ್ರು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕೆ ಇಲ್ಲ ಅನ್ನುವಂಥದ್ದನ್ನ ನೀವು ಪಡೆದುಕೊಳ್ಳೇಬೇಕು ಲಿಖಿತವಾಗಿ ಇವ್ರ ಹತ್ರ. ಮತ್ತೆ ಆ ಒಂದು ಉತ್ತರವನ್ನ ಇಟ್ಟುಕೊಂಡು ನೀವು ಕಾನೂನಾತ್ಮಕವಾಗಿ ಮುಂದಕ್ಕೆ ನೀವು ಪರಿಹಾರವನ್ನ ಪಡೆದುಕೊಳ್ಬಹುದು ಅಂತ ನಿಮ್ಗೆ ಗೊತ್ತಿರಲಿ. ಆ ವಿಚಾರವಾಗಿ ನಾನು ಬಹಳಷ್ಟು ವಿಚಾರಗಳನ್ನು ಮುಂದಿನ ದಿನ ಹಂಚ್ಕೊಳ್ತೀನಿ. ಧನ್ಯವಾದಗಳು. 1990ರಿಂದ ನಕಲ್ ದಾಖಲೆಗಳು ಸೃಷ್ಟಿ ಮಾಡಿ ಜನಗಳಿಗೆಲ್ಲ ದಾರಿ ತಪ್ಪಿಸೋ ಕೆಲಸಗಳು ಮಾಡ್ತಾ ಇದ್ದಾರೆ. ಒಂದು ನೇರವಾಗಿರೋ ದಾಖಲೆಗಳಿಗೆ ಕಂಪ್ಲೇಂಟ್ಗಳು ಸಿಕ್ಕಾಪಟ್ಟೆ ತುಂಬಾ ಬರ್ತಾ ಇದೆ ಪಂಚಾಯತಿದು. ಇದಕ್ಕೆಲ್ಲ ನೀವೇ ನೇರವಾಗಿ ಉತ್ತರ ಕೊಡಬೇಕಾಗಿ ಬರ್ತದೆ. ಖಂಡಿತವಾಗ್ಲು ಮಾಡೋಣ. ನಿಮಗೂ ಕೂಡ ನಿಮ್ಮ ಮೂಲಕನೇ ಇದನ್ನ ಆರಂಭ ಆಗಲಿ. ನಮ್ಮ ಜನಗಳಿಗೆ ನ್ಯಾಯ ಸಿಗಲಿ, ದಾಖಲೆಗಳು ಸಿಗಲಿ. ದಾಖಲೆಗಳು ಅವರು ಪಡೆಯುವಂತ ಹಕ್ಕು. ಇವರೇ ದಾಖಲೆಗಳನ್ನ ಸಂರಕ್ಷಣೆ ಮಾಡಿ ಇಡಕ್ಕಾಗದೇ ಇದ್ಮೇಲೆ ಇವರು ಯಾಕಿರ್ಬೇಕು ಅನ್ನುವಂಥದ್ದನ್ನ ನಮಗೆ ಸ್ಪಷ್ಟನೆ ಕೊಡಬೇಕಾಗುತ್ತೆ. ಧನ್ಯವಾದ.